ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಆಗಿರುತ್ತೆ ಪೂರ್ತಿ ಹಂಪಿ ಜರ್ನಿ. 2 ದಿನ ನೀವು ನಮ್ಮ ಜೊತೆ ಇರಿ, ಹಾಗೆ ಹಂಪಿನ ಎಕ್ಸ್ಪ್ಲೋರ್ ಮಾಡಿ. ನಾವಂತೂ ಪಾಪುಗೆ ಮುಡಿ ಕೊಡೋಣ ಅಂತ ಹೊರಟಿದ್ದೀವಿ. ಸೊ ನೈಟ್ ಜರ್ನಿ ಇರುತ್ತೆ ಟ್ರೈನಲ್ಲಿ, ಹಾಗಾಗಿ ರೈಲ್ವೆ ಸ್ಟೇಷನ್ಗೆ ಬಂದು ಕೂತಿದ್ದೀವಿ. ಇಡೀ ಫ್ಯಾಮಿಲಿ ಹೋಗ್ತಾ ಇರೋದ್ರಿಂದ ಫಸ್ಟಿಗೆ ನಾವೇ ಬಂದಿರೋದು. ಇನ್ನೂ ಒಂದು 20 ಮೆಂಬರ್ಸ್ ನಮ್ಮನ್ನ ಬಂದು ಸೇರ್ಕೊಳ್ಳೋರಿದ್ದಾರೆ, ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಹಾಗೂ ಟ್ರೈನ್ ಇರೋದು 9:30ಗೆ, ಬಟ್ ನಾವು 8ಗೆಲ್ಲ ಬಂದುಬಿಟ್ಟಿದ್ದೀವಿ. ಸೊ ಇನ್ನೂ 1.5 ಅವರ್ ಟೈಮ್ ಇದೆ. ಅಷ್ಟರೊಳಗಡೆ ನಾವು ಹಾಗೆ ರೆಸ್ಟ್ ಮಾಡಿಕೊಂಡು ಆಟ ಆಡ್ಕೊಂಡು ಕುತ್ಕೊಂಡಿರ್ತೀವಿ. ಮಕ್ಕಳಿರೋದ್ರಿಂದ ಲೇಟಾಗಿ ಬರೋದು ಬೇಡ ಅಂತ ಹೇಳಿ ಬೇಗ ಬಂದಿದ್ದೀವಿ. ಸೊ ಪಾಪ ಚಿಕ್ಕ ಇದು ಹೊಸ ಅನುಭವ. ಇನ್ನು 1 ದಿನದಲ್ಲಿ ಇಬ್ರಿಗೂ ಕೂದಲಿರೋದಿಲ್ಲ. ನಾನಂತೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಈಗಲೇ. ಸೊ ನೋಡೋಣ ಬನ್ನಿ, ಇಡೀ ದಿನ ಹಂಪಿನಲ್ಲಿ ಹೇಗೆ ಟೈಮ್ ಪಾಸ್ ಆಗುತ್ತೆ ಏನು ಅಂತ. 2 ಡೇಸ್ ನಮ್ಮ ಜೊತೆನೇ ಇರಿ, ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇದು ಒಂದು ಆಗಲೇ ಇನ್ನೊಂದು ಯಾವುದೋ ಟ್ರೈನ್ ಬಂದು ನಿಂತಿದೆ. ಅಪ್ಪ ಅಲ್ಲೇ ಇದ್ದಾರೆ. ಹಾಗೂ ಹೀಗಿದೆ ಸಿಚುವೇಶನ್. ಧರಣಿ ಮಲ್ಕೊಂಡ್ಬಿಟ್ಟಿದ್ದಾಳೆ, ದಾತ್ರಿ ಮಲಗಿದ್ದವಳು ಎದ್ದಿದ್ದಾಳೆ. ಇನ್ನು ನನ್ನ ಹಸ್ಬೆಂಡ್ ಬಂದು ಎಲ್ಲ ಹೋಗಿದ್ದಾರೆ, ನೋಡ್ಕೊಂಬರ್ತೀನಿ ಬಂದ್ರ ಅಂದ್ಬಿಟ್ಟು. ಸೊ ಇಷ್ಟಾಯಿತು ಕತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಅರ್ಲಿ ಮಾರ್ನಿಂಗ್ 5:50ಗೆಲ್ಲ ನಾವು ಹೊಸಪೇಟೆನ ರೀಚ್ ಆಗಿದ್ವಿ. ಬೇಗನೆ ಬಂದಿದೆ ಟ್ರೈನು, ಎಲ್ಲೂ ಕೂಡ ಸ್ಟಾಪ್ ಮಾಡಲಿಲ್ಲ, ತುಂಬ ಸ್ಪೀಡಾಗಿ ಬಂತು. ಹಾಗಾಗಿ ಬೇಗನೆ ರೀಚ್ ಆದ್ವಿ ಹೊಸಪೇಟೆನ. ಇಲ್ಲಿಂದ ಇನ್ನು ಡೈರೆಕ್ಟು ಹಂಪಿಗೆ ಹೋಗಬೇಕಾಗುತ್ತೆ. ಸೊ ಗಾಡಿಯೆಲ್ಲ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ, ಈ ಥರ ಆಟೋಗಳನ್ನ. ನಮ್ಮ ಫ್ಯಾಮಿಲಿಗೆ ಫುಲ್ 3ರಿಂದ 4 ಆಟೋ ಬೇಕಾಯಿತು. ಸೊ ಎಲ್ಲರೂ ಕೂತ್ಕೊಂಡಿದ್ದಾರೆ. ನಮ್ಮ ಫ್ಯಾಮಿಲಿ ಮಾತ್ರ ಅಂದರೆ ನಾನು, ಅಲೋಕ್ ಮಕ್ಕಳು ಮತ್ತು ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ, ಇಷ್ಟು ಜನ ಮಾತ್ರ ನಾವು ಹೊಸಪೇಟೆನಲ್ಲಿ ಉಳ್ಕೊಳ್ತಾ ಇಲ್ಲ, ಡೈರೆಕ್ಟ್ ಹಂಪಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಮಗುಗೆ ಮುಡಿಯೆಲ್ಲ ಕೊಡೋದ್ರಿಂದ ಲೇಟ್ ಆದರೆ ಕಷ್ಟ ಅಂದ್ಬಿಟ್ಟು ಅಲ್ಲೇ ಹೋಗಿ ರೂಮ್ ಮಾಡಿಕೊಂಡು ಅಲ್ಲೇ ಇರ್ತಾ ಇದ್ದೀವಿ. ಇಷ್ಟು ಚೆನ್ನಾಗಿ ಬಂದಿರೋ ಕೂದಲನ್ನ ಕೊಡಬೇಕಲ್ಲಪ್ಪ ಅಂತ ನನಗಂತೂ ತುಂಬಾ ಬೇಜಾರಾಗ್ತಾ ಇತ್ತು. ಮಕ್ಕಳಿಗೆ ಕೂದಲಂತೂ ತುಂಬ ಚೆನ್ನಾಗಿ ಬಂದಿತ್ತು. ಏನು ಮಾಡೋಕ್ಕಾಗಲ್ಲ, ದೇವ್ರಲ್ವಾ, ಒಂದು ಸತಿ ಕೊಡೋದು ಅಂತ ಹೇಳ್ಕೊಂಡು ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನಾಗಿದ್ದಾಯಿತು. ಸೊ ಬೇಗ ಇಲ್ಲಿಂದ ಹೊರಟು ಫಸ್ಟು ಸೇರ್ಕೊಳ್ಳೋಣ ರೂಮ್ನ, ಆಮೇಲೆ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಆಮೇಲೆ ಹೊರಡಬೇಕು. ಮತ್ತೆ ಹೋಗಿ ಫಸ್ಟು ಮಕ್ಕಳನ್ನ ಮಲಗಿಸ್ಬಿಡ್ಬೇಕು. ಅವರು ಸ್ವಲ್ಪ ಫ್ರೆಶ್ ಆದರೆ ಆಮೇಲೆ ನಮಗೂ ಕೂಡ ರಿಲೀಫ್ ಆಗುತ್ತೆ, ಇಲ್ಲಾಂದರೆ ತುಂಬಾ ಕಿರಿಕಿರಿ ಮಾಡ್ಕೊಳ್ತಾರೆ. ಧರಣಿ ಹಾಯ್, ಧರಣಿ ಪುಟಿ ಹಾಯ್ ಹಾಯ್ ಹಾಯ್. ಇನ್ನು 1 ಅವರ್ ಮಕ್ಕಳನ್ನ ಮಲಗಿಸ್ಬಿಟ್ಟು ಹಾಗೆ ಅವ್ರು ಎದ್ಮೇಲೆ ಅವ್ರಿಗೆ ಸ್ವಲ್ಪ ಸರಿಗಿರಿ ಎಲ್ಲ ಮಾಡಿ ತಿನ್ನಿಸಿ ಸ್ವಲ್ಪ ನಾವು ಕೂಡ ಫ್ರೆಶ್ ಆಗಿ ಇವಾಗ ಮುಡಿ ಕೊಡೋ ಜಾಗಕ್ಕೆ ಹೊರಟಿದ್ದೀವಿ. ಹೊಸಪೇಟೆನಲ್ಲಿ ರೂಮ್ ಮಾಡ್ಕೊಂಡು ಉಳ್ಕೊಂಡಿದ್ದಂಥ ನಮ್ಮ ಅಣ್ಣ, ಅತ್ತಿಗೆ, ಅವ್ರ ಮಗ, ಹಾಗೆ ನಮ್ಮ ಮಾವ ಮತ್ತು ಇನ್ನೊಬ್ರು ದೊಡ್ಡ ಮಾವ, ಅತ್ತೆ, ಇವರೆಲ್ಲರೂ ಕೂಡ ಹೊಸಪೇಟೆಯಿಂದ ಇಲ್ಲಿಗೆ ಬಂದಿದ್ದಾರೆ. ಏನ್ ಬೇಕು ಪುಟ್ಟಿಗೆ? ಚಿನ್ನಾರಿ ಮುತ್ತ ಆಡ್ಬಾರ್ದು, ಸುಮ್ಮನೆ ಕುಚ್ಚುಬಿಡ ಹಬ್ಬ ಆಗಿದೆ. ಏನ್ ಮಾಡಲ್ಲ, ಸುಮ್ಮನೆ ಏನು ಮಾಡಲ್ಲ. ಆಟ ಸಾಮಾನು ಎಲ್ಲ ಕುಡಿಬಾರ್ದು, ಹಬ್ಬ ಆಗುತ್ತೆ. ಏನಾಯ್ತು ಪಾಪಗೆ? ಸುಮ್ಮನೆ ಕುತ್ಕೊಂಡ್ರೆ 5 ನಿಮಿಷ. ಸುಮ್ಮನೆ ನಾನು ಹೇಳ್ಕೊಂತೀನಿ. ಏನಿಲ್ಲ ಸುಮ್ಮನೆ, ಏನಿಲ್ಲ. ಅಳ್ಳಾಡಿದ್ರೆ ಹಬ್ಬ ಆಗೋದು. ಸುಮ್ಮನೆ ಇಟ್ಬಿಡು, ಏನು ಮಾಡಲ್ಲ. ಸುಮ್ಮನೆ ಹಾಡಾಕ್ರಿ ತಾತ.
ಧರಣಿ ಅಂತೂ ತುಂಬಾ ಹಠ ಮಾಡ್ತಿದ್ಲು, ತುಂಬ ಅಳಕ್ಕೆ ಶುರು ಮಾಡಿಬಿಟ್ಲು. ಅವಳನ್ನ ನೋಡಿ ನನಗೂ ಅಲೋಕಿಗೆ ಇಬ್ರಿಗೂ ಕೂಡ ಅಳು ಶುರು ಆಗೋಯ್ತು. ಏನೋ ಒಂಥರ ಮಿಕ್ಸ್ಡ್ ಫೀಲಿಂಗು, ಏನು ಅಂತ ಅರ್ಥ ಆಗ್ತಿರ್ಲಿಲ್ಲ, ತುಂಬಾ ಬೇಜಾರಾಯಿತು. ಅಂತೂ ಇಂತೂ ಕಷ್ಟಪಟ್ಬಿಟ್ಟು ಪೂರ್ತಿ ಧರಣಿದು ಕೂದಲು ಕೊಟ್ಟಾದ್ಮೇಲೆ ದಾತ್ರಿನ ಇಟ್ಕೊಂಡು ಕೂತ್ಕೊಂಡಿದ್ದೀವಿ. ಈಗ ಇವಳೇನು ಹಠ ಮಾಡೋದಿಲ್ಲ, ಬೇಗನೆ ತೆಗೆಸ್ಬಿಡ್ಬೋದು ಇವಳ್ದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇವಳು ಕೂಡ ತುಂಬಾ ಹಠ ಮಾಡೋದಕ್ಕೆ ಶುರು ಮಾಡಿದ್ಲು. ಆಮೇಲೆ ಸಡನ್ನಾಗಿ ಕತ್ತೆತ್ಬಿಟ್ಲು 2 ಸತಿ, ತುಂಬಾ ಶಾರ್ಪಾಗಿ ಆ ಬ್ಲೇಡ್ ತಲೆಗೆ ಇದಾಯಿತು, ಏಟಾಯಿತು, ಗಾಯ ಆಯಿತು, ತುಂಬಾ ರಕ್ತ ಬಂತು. ನನಗಂತೂ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ, ತುಂಬಾ ಪ್ಯಾನಿಕ್ ಆಗಿಬಿಟ್ವಿ. ಇನ್ನು ಅವರಪ್ಪ ಅಂತೂ ಕೇಳಲೇಬೇಡಿ, ಆಗಲೇ ತುಂಬಾ ಬೇಜಾರು ಮಾಡಿಕೊಂಡು ಅವರು ಕೂಡ ರೇಗಾಡಕ್ಕೆ ಶುರು ಮಾಡಿಬಿಟ್ಟಿದ್ರು. ಏಯ್ ಬಿಡಿ ನನ್ನ, ಹಂಗನ್ನು ಪಾಪ, ಹಂಗನ್ನು ಬಿಡಿ ನನ್ನ. ಅಂತೂ ಇಂತೂ ಹರಸಾಹಸಪಟ್ಟು ಬೋರ್ಡ್ ಹೊಡ್ಸಿದ್ದಾಯ್ತು. ತುಂಬಾ ಕಷ್ಟ ಆಯಿತು. ಪಾಪುಗಂತೂ 2-3 ಕಡೆ ಕುಯ್ಕೊಂಡ್ಬಿಟ್ಟಿದೆ. ಅಯ್ಯೋ ತುಂಬಾ ಕಷ್ಟ ಆಯಿತು ಹೇಳಬೇಕು ಅಂದರೆ. ಇನ್ನು ನನ್ನ ಹಸ್ಬೆಂಡು ಕೂಡ ಅವರು ಬೋರ್ಡ್ ಹೊಡ್ಸಿದ್ರು. ಪಕ್ಕದಲ್ಲೇ ನದಿನೂ ಕೂಡ ಹರಿತಾ ಇತ್ತು. ಅಲ್ಲಿಗೆ ಹೋಗಿ ಮಕ್ಕಳಿಗೆ ಸ್ವಲ್ಪ ನೀರನ್ನ ಚಿಂಬಿಸ್ಕೊಂಡ್ಬಿಟ್ಟು ಬಂದ್ವಿ. ಯಾಕಂದರೆ ಪೂರ್ತಿ ಸ್ನಾನ ಅಂತೂ ತಣ್ಣೀರಿನಲ್ಲಿ ಮಾಡ್ಸೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ನಾವು ರೂಮ್ನ ಕೂಡ ಹತ್ತಿರದಲ್ಲೇ ಮಾಡಿದ್ವಿ, ತುಂಬ ದೂರ ಏನಿರಲಿಲ್ಲ. ಇನ್ನು ಮಕ್ಕಳಿಗೆ ವಿಳೆದೆಲೆ ಅಡಿಕೆ ಎಲ್ಲ ಇಟ್ಬಿಟ್ಟು ಸ್ವಲ್ಪ ದೃಷ್ಟಿ ಥರ ನೀವಳಿಸಿ ಕೂದಲನ್ನ ಸೇರಿಸಿ ನದಿಗೆ ಬಿಡಬೇಕು ಅಂತ ಹೇಳಿದ್ರು ಅವರು, ಕೂದಲು ತೆಗಿಯೋರು. ಅದಕ್ಕೋಸ್ಕರ ವಿಳೆದೆಲೆ ಅಡಿಕೆ ಎಲ್ಲ ತೊಗೊಂಬಂದು ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಅದರಲ್ಲೇ ಸ್ವಲ್ಪ ಮಕ್ಕಳದೆಲ್ಲ ಯಾವುದು ಕೂದಲು ಮಕ್ಕಳದ್ದು ತೆಗ್ದಿದ್ವಿ ಅದನ್ನೆಲ್ಲ ಇಟ್ಬಿಟ್ಟು ಅದನ್ನು ನೀರಿಗೆ ಬಿಡ್ತಾ ಇದ್ವಿ, ಎಲ್ಲ ಒಳ್ಳೇದಾಗಲಿ ಅಂತ ಸೂರ್ಯದೇವನ್ನ ಕೇಳ್ಕೊಂಬಿಟ್ಟು. ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ನಮ್ಮ ಕಡೆ ನಾವು ಈ ರೀತಿ ಮಾಡ್ತೀವಿ. ಇನ್ನು ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತೀರಾ ಒಂದು ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ನಿಮ್ಮ ಕಡೆ ಶಾಸ್ತ್ರಗಳು ಹೇಗಿದೆ ಅಂತ. ನೋಡಿ ಪಾಪು ತಲೆದು ಈ ಥರ ಆಗಿದೆ ಗಾಯ, ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ. ತುಂಬಾ ರಕ್ತ ಬಂತು ಅದರಲ್ಲಿ. ಅವಳಂತೂ ಹತ್ತು ಸುಸ್ತಾಗ್ಬಿಟ್ಟು ಹಾಗೆ ಮಲ್ಗೆ ಬಿಟ್ಲು ಆ ಬಿಸಿಲಲ್ಲೇ. ಇನ್ನು ಇದೆಲ್ಲ ನಮಗೆ ತುಂಬಾ ಹೊಸ ಅನುಭವಗಳು. ಆ್ಯಕ್ಚುಲಿ ನಾನು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ನನಗೆ ಟ್ವಿನ್ಸ್ ಆಗುತ್ತೆ, ನಾವು ಈ ಥರ ಎಲ್ಲ ಮಾಡ್ತೀವಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಹಾಗೆ ನೋಡ್ತಾ ಆಲ್ರೆಡಿ ಆ ಮಕ್ಕಳಿಗೆ 11 ತಿಂಗಳಿಗೆ ಬಂದೇ ಬಿಡ್ತು. ಹೇಗೆ ಕಾಲ ಕಳೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ 1.5 ತಿಂಗಳು ಕಾಲ ಕಳೆದಿದ್ದು, ಅದಾದಮೇಲೆ ಸೂತಕ ತಕ್ಕೊಂಡಿದ್ದು, ಹಾಗೆ ತಿಂಗಳು ಚೆಕಪ್ಗಳು, ಹಾಗೆ ಸೂತಕ ಕಳ್ಕೊಂಡಾದಮೇಲೆ ಈಗ ಫಸ್ಟ್ನೇದಾಗಿ ಹೋಗಿ ಮುಡಿ ತೆಗೆಸ್ಕೊಂಬಂದಿದ್ದು. ಇದೆಲ್ಲ ತುಂಬಾ ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಂಗೂ ಒಂದೊಂದು ಹೊಸ ಅನುಭವಗಳಾಗ್ತಾನೇ ಇದೆ. ತುಂಬಾ ಖುಷಿಯಾದಂಥ ವಿಷಯ ಇದೆಲ್ಲ. ಇನ್ನು ಎಲ್ಲ ಮುಗಿಸ್ಕೊಂಡು ನಾವು ಕೂಡ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ಇನ್ನು ನಮ್ಮ ರಿಲೇಷನ್ಸ್ ಎಲ್ಲ ಆಲ್ರೆಡಿ ಬಂದು ದೇವಸ್ಥಾನದಲ್ಲಿ ಅರ್ಚನೆಗೆಲ್ಲ ಕೊಟ್ಟಿದ್ದಾರೆ. ನಮ್ಮದು ಸ್ವಲ್ಪ ಲೇಟ್ ಆಯಿತು, ಮುಡಿ ಕೊಡೋ ಶಾಸ್ತ್ರ ಎಲ್ಲ ಇದ್ದಿದ್ದರಿಂದ. ನಾನು ಕೂಡ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗೋದು ಲೇಟ್ ಆಯಿತು ಸ್ವಲ್ಪ. ನೋಡಿ ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೆ. ಮಂಗಗಳ ಕಾಟ ಅಂತೂ ತುಂಬಾ ಇತ್ತು. ನಾವು ತಂದೆ ಸ್ವೀಟ್ ಬಾಕ್ಸ್ಗಳೆಲ್ಲ ಎತ್ಕೊಂಡ್ಬಿಟ್ಟಿದ್ವು. ಇನ್ನು ನಮಗೆ ಒಳಗಡೆ ಅರ್ಚನೆ ಮಾಡೋದಕ್ಕೆ ಅಲ್ಲಿ ಒಳಗಡೆ ಬಿಡ್ತಿರ್ಲಿಲ್ಲ, ಏನೋ ಈ ಮಾಸದಲ್ಲಿ ಒಳಗಡೆ ಬಿಡಲ್ಲ ಅಂತ ಹೇಳಿದ್ರು. ಹಾಗಾಗಿ ದೇವಸ್ಥಾನದವರೇ ಈ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆಚೆ ಒಂದು TV ಇಟ್ಬಿಟ್ಟು ಲೈವ್ ಕನೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದನೇ ನೋಡ್ಕೊಳ್ಳಿ ಅಂತ ಹೇಳಬೇಕು. ಅಂದರೆ ಈ ಥರ ಕನೆಕ್ಷನ್ ಕೊಟ್ಟಿದ್ದೇನೆ ನಮಗೆ ತುಂಬ ಒಳ್ಳೇದಾಯಿತು. ಕಣ್ತುಂಬ ದೇವ್ರ ದರ್ಶನ ಮಾಡಿದ್ವಿ. ಯಾಕಂದರೆ ಪ್ರತಿ ವರ್ಷ ನಾವು ಒಳಗಡೆ ಕೂತ್ಕೊಳ್ತಿದ್ವಿ, ನಮಗೆ ದೇವ್ರ ಮುಖನೇ ಕಾಣ್ತಿರ್ಲಿಲ್ಲ. ಕ್ಯೂನಲ್ಲಿ ಕೂತ್ಕೊಳ್ತಿದ್ರಿಂದ ಏನು ಸರಿಯಾಗಿ ಕಾಣ್ತಿರ್ಲಿಲ್ಲ. ಈಗ TV ಅರೇಂಜ್ಮೆಂಟ್ ಮಾಡಿರೋದ್ರಿಂದ ಎಲ್ಲರೂ ಕೂಡ ಆರಾಮಾಗಿ ನೋಡ್ಕೊಳ್ತಾ ಇದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ಅಲ್ಲೇ ಪ್ರಸಾದ ಕೂಡ ಕೊಡ್ತಾರೆ, ಅಲ್ಲೂ ತೊಗೊಂಡ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಲಾಸ್ಟ್ಗೆ ಇಲ್ಲಿ ಬಂದು ಸೆಟ್ಲ್ ಆದ್ವಿ. ಇದು ಕೂಡ ದೇವಸ್ಥಾನದ ಆವರಣನೇ. ಇಲ್ಲಿ ಏನಂದರೆ ಮಕ್ಕಳಿಗೆ ಆರತಿ ಮಾಡಿ ಒಂದು ದೃಷ್ಟಿ ಎಲ್ಲ ತೆಗಿತಾರೆ. ಅದಕ್ಕೋಸ್ಕರನೇ ಮನೆಯಿಂದನೇ ಎಲ್ಲ ಅರೇಂಜ್ ಮಾಡ್ಕೊಂಡು ಬಂದಿದ್ವಿ. ಹೂವಾಗಿರ್ಬೋದು, ತಟ್ಟೆಗಳು, ಹಣ್ಣು ಹಂಪಲು, ಮತ್ತು ಮಕ್ಕಳಿಗೆ ಕೊಡಬೇಕಾಗಿರೋ ಅಂಥ ಬಟ್ಟೆಗಳು, ಇದೆಲ್ಲನೂ ಕೂಡ ತಗೊಂಬಂದಿದ್ವಿ. ಸೊ ಈಗ ಎಲ್ಲರೂ ಹಿರಿಯರೆಲ್ಲರೂ ಮಕ್ಕಳಿಗೆ ಗಂಧ ಎಲ್ಲ ಹಚ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು
ಹೂವಿನ ಹಾರ ಎಲ್ಲ ಹಾಕಿ ಅವ್ರಿಗೆ ಆರತಿ ತೆಗಿತಾರೆ. ಸೊ ನೋಡಿದ್ರಲ್ಲ ಹೀಗೆಲ್ಲ ನಡೀತು, ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಕೂಡ. ಇನ್ನು ಇದು ರಿಟರ್ನ್ ಆಗಿರೋದು ಟ್ರೈನಿಂದ, ಹಾಗೆಯೇ ಸಂಜೆ 8 ಗಂಟೆಗೆ ಟ್ರೈನ್ ಇತ್ತು. ಎಲ್ಲ ಮುಗಿಸ್ಕೊಂಡು ಬೆಳಗಿನ ಜಾವ 7 ಗಂಟೆಗೆಲ್ಲ ಬಂದುಬಿಟ್ಟಿದ್ವಿ ನಾವು ಮೆಜೆಸ್ಟಿಕ್ಕಿಗೆ.
ಸಾರಿ 7 ಗಂಟೆ ಅಲ್ಲ, ಇನ್ನೂ ಬೇಗನೆ ಬಂದ್ವಿ. ಆ್ಯಕ್ಚುಲಿ 5:15 ಅನಿಸುತ್ತೆ ಬಂದಿದ್ದು ನಾವು. ಸೊ ಹಾಗಾಗಿ ಆಟೋಗಳು ಮತ್ತು ಕ್ಯಾಬ್ಗಳು ಏನೂ ಕೂಡ ಸಿಗ್ತಾ ಇರಲಿಲ್ಲ. ಹೇಗೆ ಹೋಗೋದು ಅಂತ ತುಂಬಾ ಹುಡುಕಾಡ್ತಾ ಇದ್ವಿ. 1/4 ಗಂಟೆ ಹುಡುಕಾಡೋದ್ಮೇಲೆ ನಮಗೂ ಕೂಡ ಕ್ಯಾಬ್ ಸಿಕ್ತು. ಬೇಗನೆ ಮನೆಗೆ ಬಂದು ಸೇರಿಕೊಂಡ್ವಿ. ಸೊ ಇಷ್ಟ ಆಗಿತ್ತು ಹಂಪಿಯ ಜರ್ನಿ. ಮಕ್ಕಳು ಹೇಗೆಲ್ಲ ಮುಡಿ ಕೊಟ್ವಿ, ಏನಾಯಿತು ಅಂತ ನಿಮ್ಮ ಜೊತೆ ಹಂಚ್ಕೊಂಡಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಈ ವಿಡಿಯೋ ನೋಡಿ ನಿಮಗೂ ಖುಷಿಯಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಚಾನಲ್ಗೆ ಇನ್ನೂ ಯಾರು ಹೊಸಬ್ರಾಗಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ಅಂಟಿಲ್ ದೆನ್ ಬಾಯ್.